ಹಾಯ್ ಹಲೋ ನಮಸ್ಕಾರ. ಆಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, RDPR ಮಿನಿಸ್ಟರ್ ಅಲಿಯಾಸ್ ಮರಿ ಖರ್ಗೆ ಅಲಿಯಾಸ್ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಅವರ ಮಗ ಅಲಿಯಾಸ್ AICC ಅಧ್ಯಕ್ಷರು ಅವರ ಸುಪುತ್ರ ಅಲಿಯಾಸ್ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು. ಸೊ ಮರಿ ಖರ್ಗೆ ಅವರು ಏನು ಒಬ್ಬ ಕಾಂಗ್ರೆಸ್ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ನೇತೃತ್ವದಲ್ಲಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಆರೋಪ, 40% ಕಮಿಷನ್ನು ಅದು ಇದು ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷದವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಯಾಕಪ್ಪ ನಿಮ್ಮದು ಬರ್ತಿದ್ದಂಗೆ ನೀವು ನಿಮ್ಮ IAS ಅಧಿಕಾರಿ ಡೈರೆಕ್ಟ್ರನ್ನ ಚೇಂಜ್ ಮಾಡಿದ್ರಿ, ಭ್ರಷ್ಟಾಚಾರ ಆಗಿದೆ ಅಂತನಾ? ಹಾಳಾಗೋಲಿ. VA ಪೋಸ್ಟ್ನ ಇದು ಮಾಡಿ ನೀವೆಲ್ಲ ಹೇಳಿ ಇದು ಮಾಡಿ ಅದನ್ನು ಇದು ಮಾಡಿದ್ರಲ್ಲ, ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಪ್ರಿಯಾಂಕಾ ಖರ್ಗೆ ಅವರೇ? ನಿಮ್ಮ ಯೋಗ್ಯತೆಗೆ KPSC ಎಕ್ಸಾಮ್ನ 2 ಬಾರಿ ಮಾಡಿದ್ರು ಮಿಸ್ಟೇಕ್ ಮಾಡಿದ್ರಲ್ಲ, ನಿಮ್ಮದು ಒಂದು ಸರ್ಕಾರನೇನ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ಎಡವಟ್ಟು ಸರ್ಕಾರನ ಅಥವಾ ಕೈಯಲ್ಲಾಗದೇ ಇರೋ ಸರ್ಕಾರನ? ಯಾವ ಸರ್ಕಾರನ್ರಿ? ಆಕಾಂಕ್ಷಿಗಳು ಎಲ್ಲಿ ಹೋಗ್ಬೇಕು, ಅಭ್ಯರ್ಥಿಗಳು ಏನು ಮಾಡಬೇಕು, ಇದನ್ನೇ ಜೀವವಾಗಿ ಇಟ್ಕೊಂಡು ಹೋದಂಥ ಬಡ ಅಭ್ಯರ್ಥಿಗಳು ಅಥವಾ ಮಾಧ್ಯಮ ವರ್ಗದ ಅಭ್ಯರ್ಥಿಗಳು ಅಥವಾ ಎಲ್ಲ ಇದಕ್ಕೋಸ್ಕರನೇ ತೇಯ್ದು ಅಂತ ಎಲ್ಲ ಇವರು ಎಲ್ರಿ ಹೋಗ್ಬೇಕು? ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ 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 ಅಂತ ಹೇಳ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅಲಿಯಾಸ್ ಮರಿ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಅವ್ರ ಪುತ್ರರೇ, ಇವಾಗ ಏನು ಮಾಡ್ತಿದ್ದೀರಾ ನೀವು? ಸ್ಪೋಕ್ಸ್ ಪರ್ಸನ್ ಮಾಡ್ತಿದ್ದೀರಲ್ಲ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಿದೆ ಗೊತ್ತೇನ್ರಿ ಪ್ರಿಯಾಂಕಾ ಖರ್ಗೆ ಅವರೇ? RDPR ಜೊತೆಗೆ IT-BT ಏನೇನೋ ಆಗಿದ್ದೀರಪ್ಪ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಮಾತ್ರ ನೀವು RDPR ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರೇ. ದಯವಿಟ್ಟು ಭ್ರಷ್ಟಾಚಾರ ನಿಮ್ಮ ಸರ್ಕಾರ ಬಂದರೂ ಇರುತ್ತೆ, ಎಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ ಸೊಸೈಟಿ, ಏನು ಮಾಡೋದಕ್ಕೆ ಆಗಲ್ಲ. ಆದಷ್ಟು ಒಳ್ಳೆ ಕೆಲಸ ಮಾಡಿ. ಅದೇನೋ ಭಾಳ ಮಾತಾಡ್ತಿದ್ರಿ, ಭಾಳ ಇದು ಮಾಡ್ತಿದ್ರಿ, ಇವಾಗ ಜನ ಕಾಯ್ತಾ ಇದ್ದೀವಿ, ಬುದ್ಧಿ ಕಲಿಸ್ತೀವಿ. ನೀವು ಖರ್ಗೆ ಮಗ ಅಥವಾ ಒಂದು ದಲಿತ ಸಮುದಾಯಕ್ಕೆ ಸೇರಿದ್ರು ಅನ್ನೋದನ್ನು ಬಿಟ್ಟರೆ ನಿಮಗೆ ಯು ಆರ್ ನಾಟ್ ಫಿಟ್ ಫಾರ್ ಮಂತ್ರಿಗಿರಿ. ನಿಮಗಿಂತ BR ಪಾಟೀಲ್ರಿದ್ದಾರೆ. ಅದು ಬಿಟ್ಟರೆ ಯಾರಪ್ಪ ಅದು ಫೈನಾನ್ಸ್ದು ಏನೋ ಕೊಟ್ರಲ್ಲ ಅವ್ರಿಗೆ, ಬಸವರಾಜ್ ರಾಯರೆಡ್ಡಿ, ನಿಮ್ಗಳಿಗಿಂತ ಅವರೆಲ್ಲ ಯೋಗ್ಯರು ಕಣ್ರಿ. ದಯಮಾಡಿ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ಸ್ಪೋಕ್ಸ್ ಪರ್ಸನ್ ಆಗಪ್ಪ ಮರಿ ಖರ್ಗೆ. ಯೋಗ್ಯತೆ ಅರ್ಹತೆ ಅದೇ ಆಗದೆ ಬರಬೇಕು, ಆಯಿತಾ? ಯಾವುದೋ ಒಂದು ಕ್ಯಾಸ್ಟಿಂದ ಆಗಲಿ, ನಾನು SC ಅಂತ ಆಗಲಿ ಅಥವಾ ನಾನು ದೊಡ್ಡ ಖರ್ಗೆ ಅವ್ರ ಮಗ ಅಂತ ಆಗಲಿ ಮಂತ್ರಿ ಆಗೋದಲ್ಲ. ಅದು ಯೋಗ್ಯತೆನೂ ಇಲ್ಲ, ನೀವು ಅರ್ಹರು ಅಲ್ಲ. ಇದು ನನ್ನ ಅಭಿಪ್ರಾಯ. ಭ್ರಷ್ಟಾಚಾರದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಿದ್ದಂಥ ಖರ್ಗೆ ಇವಾಗ ಎಲ್ಲಿ ಹೊತ್ಕೊಂಡಿದ್ದಾರೆ ನಮ್ಮ ಮರಿ ಖರ್ಗೆ ಅವರು ಅಂತ ನನಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ದಯಮಾಡಿ ನಿಮಗೆ ಮಿನಿಮಮ್ ನೈತಿಕತೆ ಅನ್ನೋದಿದ್ರೆ KPSCಲಾಗಿರೋ ಅಂಥ ಭ್ರಷ್ಟಾಚಾರಗಳನ್ನ ಹೊರಗೆ ತೆಗೀರಿ. 40% ಅಂತ ಹೇಳ್ದಂಥ ನೀವು ಇವಾಗ ಅದನ್ನೆಲ್ಲ ಏನು ಮಾಡಿದ್ದೀರಾ? ಯಾವ ಕೇಸು, ಯಾವ ಕಾಂಗ್ರೆಸ್ ನಾಯಕರನ್ನ ಒಳಗೆ ಕಳಿಸಿದ್ದೀರಾ ಹೇಳಿ? ಎಲ್ಲವನ್ನೂ ಸುಳ್ಳು ಮಾಡಿ 420 ಸರ್ಕಾರ ಕಾಂಗ್ರೆಸ್ದು ಅಂತ 40% ಸರ್ಕಾರ ಅಂತ ಹೇಳ್ದಂಥ BJP ಸರ್ಕಾರ ಈಗ ನಿಮ್ಮದು 80% ಆಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ಪ್ರಿಯಾಂಕಾ ಖರ್ಗೆ ಅವರೇ. ದಯಮಾಡಿ ಜನಗಳು ಮೂರ್ಖರಾಗಿರಲ್ಲ, ಬುದ್ಧಿ ಕಲಿಸ್ತೀವಿ ಬನ್ನಿ. ನಿಮ್ಗೇನಾಗೋಗಿದೆ ಅಂದರೆ 70,000 ಕೋಟಿ ಅನುದಾನನ ಆ ಗ್ಯಾರಂಟಿಗಳಿಗೆ ಕೊಟ್ಟು ಏನೂ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ನೀವು ದುಡ್ಡು ಮಾಡೋದು ಈ ರೀತಿ 80% ಮಾಡೋದು ಸಹಜ. ಆದರೆ ನಿಮ್ಮಂಥ ಭ್ರಷ್ಟಾತೀತ ಭ್ರಷ್ಟಾಚಾರಿಗಳನ್ನ ನಾವು ತೆಗೆಯೋದಕ್ಕೆ ಅಂತಲೇ ಸಿದ್ಧವಾಗಿದ್ವಿ, ಈ ಭ್ರಷ್ಟರಾಮಯ್ಯ ಅವರ ಸರ್ಕಾರನ. ಪ್ರಿಯಾಂಕಾ ಖರ್ಗೆ ಅವರೇ, ದಯಮಾಡಿ ಮಂತ್ರಿಗಿರಿನಾರು ಸರಿಗೆ ಮಾಡಿ. ನಮಸ್ಕಾರ.